ಜನವರಿಯ ಹೊಸ ವರ್ಷ ನಮ್ದಲ್ಲ, ಯುಗಾದಿಗೆ ಬರುವುದು ನಮ್ಮ ಹೊಸ ವರ್ಷ. ಇದು ಕ್ಯಾಲೆಂಡರ್ ಹೊಸ ವರ್ಷ ಅಷ್ಟೇ. ಯುಗಾದಿ ನಿಜವಾಗ್ಲೂ ನಮ್ಮ ಹೊಸ ವರ್ಷ. ಯಾಕೆಂದ್ರೆ ನಮ್ಮ ಒಂದು ಪಂಚಾಂಗದಲ್ಲಿ ನಮ್ಮ ಆಕಾಶವನ್ನ 12 ಮನೆಗಳಾಗಿ, 12 ರಾಶಿಗಳಿಗೆ 12 ಮನೆಗಳಾಗಿ ವಿಂಗಡಣೆ ಮಾಡ್ತಾರೆ. ಸೊ ಸೆಪ್ಟೆಂಬರ್ ಏನು ಅಂದ್ರೆ, ಆಕಾಶದಲ್ಲಿ ಸೂರ್ಯ ಯಾವಾಗ 7ನೇ ಮನೆಗೆ ಪ್ರವೇಶ ಮಾಡ್ತಾನೋ ಅದು ಸಪ್ತ ಅಂಬರ ಅಂದ್ರೆ ಸೆಪ್ಟೆಂಬರ್. ಸೆಪ್ಟೆಂಬರ್ ನಮ್ಮ ಒಂದು ಪಂಚಾಂಗದ ಪ್ರಕಾರ 7ನೇ ತಿಂಗಳಾಗಬೇಕಿತ್ತು, ಬಟ್ ಈ ಕ್ಯಾಲೆಂಡರ್ ಅಲ್ಲಿ 9ನೇ ತಿಂಗಳಾಗಿದೆ. ಸೂರ್ಯ ಯಾವಾಗ ಆಕಾಶದಲ್ಲಿ 8ನೇ ಮನೆಗೆ ಪ್ರವೇಶ ಮಾಡ್ತಾನೋ ಅದು ಅಷ್ಟ ಅಂಬರ ಅಂದ್ರೆ ಅಕ್ಟೋಬರ್. ಬಟ್ ನಾವು ಅಕ್ಟೋಬರ್ನ ಇಲ್ಲಿ 10ನೇ ತಿಂಗಳು ಮಾಡ್ಬಿಟ್ಟಿದೀವಿ. ಸೂರ್ಯ ಯಾವಾಗ 9ನೇ ಮನೆಗೆ ಪ್ರವೇಶ ಮಾಡ್ತಾನೋ ಆಗ ನವೆಂಬರ್, ನವ ಅಂಬರ. ನವೆಂಬರ್ ನಮಗೆ 9ನೇ ತಿಂಗಳಾಗ್ಬೇಕು, ಇಲ್ಲಿ 11ನೇ ತಿಂಗಳು ಮಾಡ್ಬಿಟ್ಟಿದೀವಿ. ದಶ ಅಂಬರ, ಆಕಾಶದಲ್ಲಿ 10ನೇ ಮನೆಗೆ ಪ್ರವೇಶ ಮಾಡ್ತಾನೋ ಅದು ದಶ ಅಂಬರ ಡಿಸೆಂಬರ್. ಬಟ್ ನಾವಿಲ್ಲಿ ಡಿಸೆಂಬರ್ನ 12ನೇ ತಿಂಗಳು ಮಾಡ್ಬಿಟ್ಟಿದೀವಿ. ಸೈಂಟಿಫಿಕಲಿ ಮಾತಾಡ್ಬೇಕಾದ್ರೆ ಡಿಸೆಂಬರ್ ಅನ್ನೋದು 12ನೇ ತಿಂಗಳಲ್ಲ, ನಾವಿನ್ನು 10ನೇ ತಿಂಗಳಲ್ಲಿ ಇದೀವಿ. ಇನ್ನೊಂದು 2-3 ತಿಂಗಳು ಕಳೆದ್ರೆ ಮಾರ್ಚ್ ಬರುತ್ತೆ. ಮಾರ್ಚ್ ಅಲ್ಲಿ ಸೂರ್ಯ ಮೊದಲನೇ